ನಮಸ್ಕಾರ ಸ್ನೇಹಿತರೆ, GKS ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಪನ್ನೀರ್ ಬಿರಿಯಾನಿ. ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ, ಮೆಣಸುಕಾಳು, ಹಸಿಮೆಣಸಿನ್ಕಾಯಿ ಇಷ್ಟು ತೊಗೊಂಡಿದ್ದೀನಿ. ಮತ್ತು ಟೊಮೊಟೊ, ಈರುಳ್ಳಿ, ಪುದೀನ ಮತ್ತು ಪನ್ನೀರು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮಮ್ಮನಿಗೆ ನಾನು ಮಾಡೋ ಪಲಾವ್ ಅಂದರೆ ತುಂಬ ಇಷ್ಟ. ನಾನು ನಿನ್ನನ್ನು ಮಿಸ್ ಮಾಡ್ಕೋತಿದ್ದೀನಮ್ಮ. ಈ ವಿಡಿಯೋ ನೀನು ನೋಡ್ತಿರ್ತೀಯ ಅಂತ ನನಗೆ ಗೊತ್ತು. ಮಿಸ್ ಯು ಸೋ ಮಚ್ ಅಮ್ಮ. ಮಸಾಲೆನ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈಗ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ನಾವು ಉಪಯೋಗಿಸ್ತಾ ಇರೋದು ರಿಫೈನ್ಡ್ ಸನ್ಪ್ಯೂರ್ ಆಯಿಲ್. ಜೊತೆಗೆ ಒಂದು 2-3 ಸ್ಪೂನು ತುಪ್ಪ ಕೂಡ ಹಾಕೋತಾ ಇದ್ದೀನಿ. ಶ್ರೀಕೃಷ್ಣ ಹಳ್ಳಿ ತುಪ್ಪ, ಶುದ್ಧ ಹಸುವಿನ ತುಪ್ಪ ಅಂತ ಹೇಳ್ಬೋದು. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಈಗ ಎಣ್ಣೆ ತುಪ್ಪ ಎಲ್ಲ ಕಾದ್ಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ ಸ್ವಲ್ಪ. ಈಗ ಪಲಾವ್ ಎಲೆ ಹಾಕೋತಾ ಇದ್ದೀನಿ. ಈಗ ಈರುಳ್ಳಿ ಮತ್ತು ಪುದೀನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಮತ್ತು ಪುದೀನ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೀವು ನೋಡ್ಬೋದು ಪುದೀನ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವೇನು ರುಬ್ಬಿಟ್ಕೊಟ್ಟಿರ್ತೀವಿ ಮಸಾಲೆ ಅದನ್ನು ಆ್ಯಡ್ ಮಾಡ್ಕೋಬೇಕು. ಈಗ ಟೊಮೊಟೊ ಕೂಡ ಜೊತೆಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನಾನಿವತ್ತು ಆರ್ಚಿ ಮಟನ್ ಮಸಾಲ ಪುಡಿ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ತೇಜು ಅವರ ಬಿರಿಯಾನಿ ಪುಡಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಒಂದು 2-3 ಸ್ಪೂನ್ ಅಷ್ಟು ಹಾಕೋಬೇಕು ಬಿರಿಯಾನಿ ಪುಡಿ. ಮತ್ತು ಲಿಡ್ ಕ್ಲೋಸ್ ಮಾಡಬೇಕು. ಮಸಾಲೆದು ಹಸಿ ವಾಸನೆ ಹೋಗಬೇಕಲ್ಲ, ಅದಕ್ಕೆ ಲಿಡ್ ಕ್ಲೋಸ್ ಮಾಡಬೇಕು. ಈಗ ನೋಡ್ಬೋದು ನೀವು ಹಸಿ ವಾಸನೆ ಎಲ್ಲ ಹೋಗಿದೆ. ಸೈಡ್ ಎಣ್ಣೆ ಬಿಟ್ಟಿದೆ ಅಂದರೆ ಹಸಿ ವಾಸನೆ ಹೋಗಿದೆ ಅಂತ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನು 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ 2.5 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ಬೇಕು ಎಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಮತ್ತು ಮಿಕ್ಸ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಬೇಕು. ಯಾಕಂದರೆ ನೀರು ಚೆನ್ನಾಗೆ ಮಳ್ಳಿದ್ರೆ ಮಸಾಲೆ ಎಲ್ಲ ಹೊಂದ್ಕೊಳ್ಳುತ್ತೆ. ಈಗ ನೀವು ನೋಡ್ಬೋದು ಕುದೀತಾ ಇದೆ. ಇಂಥ ಟೈಮಲ್ಲಿ ನಾವು ಅಕ್ಕಿ ಏನಿರುತ್ತೆ ತೊಳೆದು ಇಟ್ಕೊಂಡಿರ್ತೀವಲ್ಲ ಅದು ಅಕ್ಕಿ ಆ್ಯಡ್ ಮಾಡ್ಕೊಬೇಕು. ಅಕ್ಕಿ ಆ್ಯಡ್ ಮಾಡ್ಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡಬೇಕು. ಈಗ ನಾವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಪನ್ನೀರನ್ನ ಅದನ್ನು ಒಂದೊಂದೇ ಹಾಕಬೇಕು. ನಾನು ಎಣ್ಣೆಲಿ ಫ್ರೈ ಮಾಡಿಲ್ಲ, ಯಾಕಂದರೆ ಎಣ್ಣೆಲಿ ಫ್ರೈ ಮಾಡಿದ್ರೆ ಕದ್ರೋಗ್ಬಿಡುತ್ತೆ. ಈಗ ಲಾಸ್ಟಲ್ಲಿ ಹಾಕ್ತೀನಿ, ಯಾಕಂದರೆ ಕದ್ರೋಗಲ್ಲ ಪನ್ನೀರು. ನಾವು ಯಾವ ರೀತಿ ಹಾಕಿರ್ತೀವೋ ಅದೇ ರೀತಿ ಪನ್ನೀರ್ ಇರುತ್ತೆ. ಇದಕ್ಕೆ ನಾವು ಹಸಿ ಬಟಾಣಿ ಕೂಡ ಹಾಕೋಬೋದು. ಈಗ ಎಲ್ಲ ಹಾಕಿದ್ಮೇಲೆ ಮೇಲ್ಗಡೆ ಕೊತ್ತಂಬರಿ ಸ್ವಲ್ಪ ಉದುರಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸಿದ್ರೆ ನಮಗೆ ಪನ್ನೀರ್ ಬಿರಿಯಾನಿ ರೆಡಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂದಿದೆ ಅಂತ ನಮಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಸಿಲ್ ಹೋಗಿದೆ, ಓಪನ್ ಮಾಡಿದ್ದೀನಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಪನ್ನೀರ್ ಬಿರಿಯಾನಿ. ಅನ್ನ ಕೂಡ ಮುದ್ದೆ ಆಗಿಲ್ಲ, ಪನ್ನೀರು ಕೂಡ ಎಲ್ಲೂ ಕದ್ರೋಗಿಲ್ಲ. ನಾವು ಯಾವ ರೀತಿ ಹಾಕಿದ್ದೀವೋ ಅದೇ ಥರ ಪನ್ನೀರ್ ಇದೆ. ತುಂಬ ಉದ್ರಾಗಿ ಚೆನ್ನಾಗಿ ಬಂದಿತ್ತು. ಪನ್ನೀರ್ ಬಿರಿಯಾನಿ ಜೊತೆ ಮೊಸರು ಬಜ್ಜಿ ಕೂಡ ರೈತ ಮಾಡಿದೆ ನಾನು. ನಮ್ಮ ಅತ್ತೆ ಕೂಡ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತಾರೆ. ನನ್ನ ಸೊಸೆ ಸುಷ್ಮಾ ಪನ್ನೀರ್ ಬಿರಿಯಾನಿ ಮಾಡಿ ತಗೊಂಡ್ಬಂದಿದ್ದಾರೆ. ನನಗೆ ರುಚಿ ನೋಡಿ ಅಂತ ಹೇಳಿದ್ದಾರೆ. ನಾನು ನೋಡ್ತೀನಿ. ಇದು ಪನ್ನೀರು ಅಷ್ಟು ತಿಂತೀನಿ. ತುಂಬ ಚೆನ್ನಾಗಿದೆ, ಪನ್ನೀರು ಚೆನ್ನಾಗಿದೆ, ಬೆಂದಿದೆ ಚೆನ್ನಾಗಿ. ಈಗ ಮೊಸರು ಬಜ್ಜಿ ಜೊತೆ ಟೇಸ್ಟ್ ಮಾಡಿ. ಈಗ ಮೊಸರು ಬಜ್ಜಿ ಹಾಕ್ಕೊಂಡು ನಾನು ತಿಂತೀನಿ.
ಚೆನ್ನಾಗಿದೆ. ಮೊಸರು ಬಜ್ಜಿ ಜೊತೆ ಪನ್ನೀರ್ ಬಿರಿಯಾನಿ ತಿನ್ಬೋದು. ನೀವು ಮನೆಯಲ್ಲಿ ಮಾಡಿ ಎಲ್ಲರೂ ತಿನ್ನಿ. ಆಮೇಲೆ ಹೇಳಿ ನೀವು ಹೇಗಿದೆ ಅಂತ ಹೇಳಿ. ನಾವು ವಿಡಿಯೋ ಮಾಡೋಕ್ಕೆ ನಮ್ಮ ಅತ್ತೆ ಸಪೋರ್ಟ್ ಕೂಡ ಇದೆ. ತುಂಬ ಥ್ಯಾಂಕ್ಸ್ ಅಮ್ಮ ಸಪೋರ್ಟ್ ಮಾಡೋದಕ್ಕೆ. ನಮ್ಮ ಅತ್ತೆ ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಿ ಮಾತಾಡಿದ್ರು. ತುಂಬ ಥ್ಯಾಂಕ್ಸ್ ಅಮ್ಮ, ತುಂಬ ಚೆನ್ನಾಗಿ ಮಾತಾಡಿದ್ರಿ.